ಹಾಯ್ ನಮಸ್ಕಾರ. ಏನಪ್ಪ ಈ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಕಾದು ಕಾದು ನಮ್ ಜನಕ್ಕೆ ಇವಾಗ ಬೇಜಾರಾಗೋಗಿ ಬಿಡಿ 16ನೇ ಕಂತಿನ ಹಣ ಬರೋದಿಲ್ಲ ಅನ್ನುವಷ್ಟು ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇದಕ್ಕೆ ಹೊಣೆ ತಗೋತಾರೆ ಅಂತ ಹೇಳಿದ್ರೆ ಖಂಡಿತ ಇದಕ್ಕೆಲ್ಲಾನು ಕಾರಣಕರ್ತರು ಸರ್ಕಾರದವರು. ಯಾಕೆ ಅಂದ್ರೆ ನಿಗದಿತ ಸಮಯದಲ್ಲಿ ಕೊಡ್ತೀವಿ ಅಂತ ಹೇಳಿದ ಸರ್ಕಾರ ಇವತ್ತಾದ್ರೂ ಸಹ ಇನ್ನೇನು ನಾವು ಜಾನ್ವರಿ ಎಂಡಲ್ಲಿ ಇದೀವಿ, ಎಂಡ್ ಆದ್ರೂ ಸಹ ಇನ್ನೂ ಸಹ ಹಣನ ಕೊಡ್ಲಿಲ್ಲ. ಅದು ಸ್ಪೆಷಲಿ 16ನೇ ಕಂತಿನ ಹಣ. ಸೊ ನಂಬಿಕೆ ಕಳೆದೋಗಿರುವಂತ ಒಂದು ಪರಿಸ್ಥಿತಿ ಉಂಟಾಗಿರುವಂತದಂತೂ ಖಂಡಿತ. ಸೊ ಹಾಗಾದ್ರೆ ಇವಾಗ 16ನೇ ಕಂತಿನ ಹಣದ ಬಗ್ಗೆ ಈಗ ಲೇಟೆಸ್ಟ್ ಆಗಿ ಯಾವ ರೀತಿ ಅಪ್ಡೇಟ್ಸ್ ಗಳು ಬಂದಿದೆ ಅಥವಾ ಏನು ಬದಲಾವಣೆಗಳನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋನ ಪ್ಲೀಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನೀವು ಕೇಳುವಂತ ಕಮೆಂಟ್ಸ್ ಗಳಲ್ಲಿ ನಿಮ್ಮ ಪ್ರಶ್ನೆಗೆ ಆಲ್ರೆಡಿ ಇಲ್ಲಿ ಉತ್ತರ ಇರುತ್ತೆ. ನೀವು ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಮತ್ತೆ ಒಂದು ಕಮೆಂಟ್ ಹಾಕಿದ್ರೆ ಆಮೇಲೆ ನಿಮ್ಗೆನೆ ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಹೇಳ್ತಾ ಇರುವಂತದ್ದು. ಸೊ ಇವಾಗ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಾಗಿತ್ತು. ಬಟ್ ಇವತ್ತು ತಾರೀಕು ಆಲ್ಮೋಸ್ಟ್ 27 ತನಕ ಬಂದಾಯ್ತು, ಇನ್ನೂ ಅಮೌಂಟ್ ಕ್ರೆಡಿಟ್ ಆಗ್ಲಿಲ್ಲ. ಇನ್ನು 3 ದಿನ ಅಷ್ಟೇ ಇದೆ ಈ ತಿಂಗಳು ಎಂಡ್ ಆಗೋದಕ್ಕೆ. ಇನ್ ಯಾವಾಗ ಕೊಡ್ತಾರೆ 16ನೇ ಕಂತಿನ ಹಣ ಅಂದ್ರೆ ಹೇಳಿದ್ರು ಇನ್ನ 3 ದಿನದಲ್ಲಿ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿ ಹೋದ ವಾರದಲ್ಲಿ ತಿಳಿಸಿದ್ರು. ಬಟ್ 3 ದಿನ ಆಯ್ತು, ಒಂದು ವಾರನೂ ಆಯ್ತು, ಕ್ರೆಡಿಟ್ ಆಗ್ಲಿಲ್ಲ. ಈಗ ಹೇಳ್ತಾ ಇರುವಂತದ್ದೇನು ಅಂದ್ರೆ ಜಾನ್ವರಿ 31ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣನ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ. ಬಟ್ ಗ್ಯಾರಂಟಿ ಹಣ ಬಂದ್ರೆ ಖುಷಿ ಆಗುತ್ತೆ. ಇಲ್ಲ ಮತ್ತೆ ಇವರು ಅದು ಪ್ರಾಬ್ಲಮ್ಮು, ನಮ್ಗೆ ಇದು ಪ್ರಾಬ್ಲಮ್ಮು, ಈ ಕಡೆ ಲಕ್ಷ್ಮೀ ಬಳಕರ್ ಅವ್ರಿಗೆ ಹುಷಾರಿಲ್ಲ, ಅವರು ಸಿಗ್ನೇಚರ್ ಆಗಿಲ್ಲ, ಅಪ್ರೂವಲ್ ಕೊಟ್ಟಿಲ್ಲ ಅನ್ನೋದು ಮತ್ತೆ ಒಂದಷ್ಟು ರೀಸನ್ಸ್ ನ ತಗೊಂಡ್ರೆ ನಿಜವಾಗ್ಲೂ ಜನಕ್ಕೆ ಈಗ ಆಲ್ರೆಡಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ನಂಬಿಕೆ ಕಳ್ಕೊಂತಾರೆ, ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಆಮೇಲೆ ಮುಂದೆ ನೀವೇನೇನು ಈಗ ಆಫರ್ಗಳು ಅಂದ್ರೆ ಇವಾಗ ಏನ್ 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಮುಂದಿನ 5 ವರ್ಷದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಗೆದ್ದಾಗ ಇದಕ್ಕೆಲ್ಲ 10 ಪಟ್ಟು ಡಬಲ್ ಮಾಡ್ತೀವಿ ಅಂತಾನು ಕೂಡ ಕೆಲವೊಂದ್ ಕಡೆ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದೀರಾ. ನೀವ್ ಇವಾಗ ಕೊಡ್ಬೇಕಾಗಿರೋ ಹಣನ ಕರೆಕ್ಟ್ ಆಗಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ನಿಮ್ಮ ಒಂದು ಸರ್ಕಾರದ ಮೇಲೆ ನಂಬಿಕೆ ಅಂತೂ ಖಂಡಿತವಾಗ್ಲೂ ಹಾಳಾಗುತ್ತೆ. ಸೊ ಅಫ್ಕೋರ್ಸ್ ನೆಕ್ಸ್ಟ್ ಟೈಮು ನಿಮ್ಮನ್ನ ಗೆಲ್ಸೋದಿಕ್ಕೆ ಸರ್ಕಾರದವರಲ್ಲ, ಜನನೇ ಬಿಡೋದಿಲ್ಲ ನಿಮಗೆ. ಸೊ ನೀವೇ ನಂಬಿಕೆಗಳನ್ನ ಕಳ್ಕೊತಾ ಇದ್ದೀರಾ. ನಿಮ್ಗೂ ಹಿಂಗೆ ಅನಿಸ್ತಾ ಇದೆಯಾ? ನನಗನ್ಸ್ತಿರೋ ಹಾಗೆ. ಯಾಕಂದ್ರೆ ಕೊಡ್ಬೇಕಾಗಿರೋದನ್ನ ಕರೆಕ್ಟಾಗಿ ಕೊಟ್ಟಿದ್ರೆ ಇಷ್ಟೆಲ್ಲ ರಾಮಾಯಣಗಳೇ ಆಗ್ತಾ ಇರ್ಲಿಲ್ಲ. ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಬಟ್ ಟೈಮಿಗೆ ಕರೆಕ್ಟಾಗಿ ಕೊಡ್ಬೇಕಲ್ಲ, ಅದು ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೆ ಅಭಿಪ್ರಾಯ ಏನೋ? ಈ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಗವರ್ಮೆಂಟ್ ಈ ತರ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಂದ ಮೇಲೆ ಬದಲಾವಣೆಗಳು ಖಂಡಿತ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ತರ ಟೈಮ್ಗೆ ಕರೆಕ್ಟ್ ಆಗಿ ಕೊಡದೇ ಇರೋದು ಒಂದು ಸಮಸ್ಯೆ ಎದ್ದು ಕಾಣಿಸ್ತಾ ಇರುವಂತದ್ದು. ನಿಮ್ಗೆ ಅನಿಸ್ತು ಟೈಮ್ ಕರೆಕ್ಟ್ ಆಗಿ ಕೊಡದೇ ಇರೋದು ಯಾವ ತರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಮುಂದಿನ ಎಲೆಕ್ಷನ್ಸ್ ಗಳಲ್ಲಿ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ಇವಾಗ ಗೃಹಲಕ್ಷ್ಮಿಯ ಹಣ ಏನಿದೆ ಅದು ನಿಮಗೆ ಈ ತಿಂಗಳು ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಏನು ಬರೀ 16ನೇ ಕಂತಿನ ಹಣ 2000 ರೂಪಾಯಿ ಮಾತ್ರ. ಯಾವ್ದು ಬಾಕಿ ಹಣಗಳು ಯಾವ್ದು ರಿಲೀಸ್ ಆಗ್ತಾ ಇಲ್ಲ. ಒಂದೇ ಒಂದು 16ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇದೆ ಅದು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ. ಇಫ್ ಇನ್ ಕೇಸ್ ನಿಮಗೆ ಬಂದಿದ್ರೆ, ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದ್ ಸ್ವಲ್ಪ ಮಾಹಿತಿಗಳು ಹೆಚ್ಚಾಗಿ ಸಿಗುತ್ತೆ, ಕ್ರೆಡಿಟ್ ಆಗ್ತಾ ಇದೆ ಒಂದು ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಇದು ಗೃಹಲಕ್ಷ್ಮಿಯ ಅಪ್ಡೇಟು. ಇದೇ ತರ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ನಮಸ್ಕಾರ.